ಲಿವರ್ ಕ್ಯಾನ್ಸರ್ ಆಗೋದು ಪ್ರೈಮರ್ಲಿ ಮೇನ್ ಏನು ಅಂದರೆ ವೈರಸ್ಸಿಂದ ಅಂತ ಹೇಳ್ತೀವಿ. ಹೆಪಟೈಟಿಸ್ ವೈರಸ್ ಅಂತ. ಹೆಪಟೈಟಿಸ್ ವೈರಸ್ 3 ಥರ ಇರುತ್ತೆ. ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ. ಪ್ರಿಡಾಮಿನೆಂಟ್ಲಿ ಈ 3 ಕಾಮನ್. ಅದಲ್ಲದೆ DEನೂ ಇದೆ. ಬಟ್ ಇದರಲ್ಲಿ ಹೆಪಟೈಟಿಸ್ ಬಿ ವೈರಸ್ ಏನು ಇದೆಯಲ್ಲ ಅದು 50% ಆಫ್ ದ ಲಿವರ್ ಕ್ಯಾನ್ಸರ್ಸ್ಗೆ ದಟ್ ಈಸ್ ದ ಕಾಸ್ ಅಂತ ಹೇಳ್ತೀವಿ. ಸೊ ಲಿವರ್ ಕ್ಯಾನ್ಸರ್ ಇರೋರಲ್ಲಿ ಆಲ್ಮೋಸ್ಟ್ ನಮಗೆ 50-40% ಜನ ಹೆಪಟೈಟಿಸ್ ಬಿ ವೈರಸ್ ಪಾಸಿಟಿವ್ ಇರ್ತಾರೆ. ಒಂದು 15% ಜನ ಹೆಪಟೈಟಿಸ್ ಸಿ ಇಂದ ಇರ್ತಾರೆ. ಈ ಹೆಪಟೈಟಿಸ್ ಹೇಗೆ ಬರುತ್ತೆ ಅಂತ ನಾವು ತಿಳ್ಕೊಬೇಕು. ಕಾಮನ್ಲಿ ಇದು ಹಳೆ ಕಾಲದಲ್ಲಿ ಮಿಸ್ಡ್ ಮ್ಯಾಚ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಅಂತ ಆಗ್ತಿತ್ತು. ಸೊ ಆ ಕಾರಣದಿಂದ ಹೆಪಟೈಟಿಸ್ ಬ್ಲಡ್ ಮೂಲಕ ಬರೋದು. ಆಮೇಲೆ ಡ್ರಗ್ ಯೂಸರ್ಸು ಈ ಶೇರ್ಡ್ ನೀಡಲ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಈ ಹೆಪಟೈಟಿಸ್ ವೈರಸ್ ಇಸ್ ಅ ವೆರಿ ಕಾಮನ್ ಕಾಸ್ ಫಾರ್ ಕಮಿಂಗ್ ಇನ್ ಟು ದ ಬಾಡಿ ಅಂತ ಹೇಳ್ಬೋದು. ಅದಲ್ಲದೆ ನಾವು ಹಲವಾರು ಬೇರೆ ಕಾರಣದಿಂದ ಏನಾದರೂ ಅನ್ಹೈಜಿನಿಕ್ ಟ್ಯಾಟೂಯಿಂಗ್ ಅಂತ ಮಾಡ್ತಾರೆ ಈ ನಡುವೆ. ದಟ್ ಈಸ್ ಬಿಕಮ್ ವೆರಿ ಕಾಮನ್. ಅದರಲ್ಲೂ ಹೆಪಟೈಟಿಸ್ ವೈರಸ್ ಕಂಡುಬರುತ್ತೆ. ಸೊ ಈ ವೈರಸ್ ನಮ್ಮ ಬಾಡಿ ಒಳಗೆ ಬಂದಾಗ ಅದು ಪ್ರೈಮರ್ಲಿ ಲಿವರ್ಗೆ ಅಟ್ಯಾಕ್ ಮಾಡುತ್ತೆ. ಸೊ ಲಿವರಿಗೆ ಅಟ್ಯಾಕ್ ಮಾಡಿದಾಗ ಅಲ್ಲಿ ಲಿವರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಕ್ರಮೇಣ ಅದು ನಾಡ್ಯೂಲ್ಸ್ ಫಾರ್ಮ್ ಆಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ನಾಡ್ಯೂಲಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳ್ಳುತ್ತೆ.